एक अमूल्य संदेश का वाचन करने की कृपा करें। मान्यवर शिक्षा राजन। भारत सरकार में कैबिनेट मंत्री आदरणीय धर्मेंद्र प्रधान जी, माननीय मंत्री सुशांत कुमार सुंदर जी, हमारे शिक्षा विभाग में सचिव के पद पे मेरा पूरा भरोसा है हमारी चाणक्य परंपरा, हमारे भीष्माचार्य के ऊपर, हमारे द्रोणाचार्य के ऊपर। आप सर्व संख्या में जल्दी मत जाइए। आप दायित्व लीजिए। आपकी 5 जो विद्यार्थी है उसके अंदर सारे रिकमेंडेशन को पूरा करना और तेजी से उसको पूरा करना। आज दिन भर आप बैठोगे और 2025 स्वदेश एकेडमिक ईयर के लिए एक नई हाइट को आप बनाओगे। इसी शुभेच्छा हमारे प्रेरणा सूत्र है। आपके अमूल्य उद्बोधन से देश का हर युवा स्वयं डॉक्टर विनीत जोशी, सेक्रेटरी हायर एजुकेशन, गवर्नमेंट ऑफ इंडिया, ಪರೀಕ್ಷೆ ಮಾಡಬಾರ್ದು. ಸಣ್ಣ ಮಕ್ಕಳಿಗೆ ತುಂಬಾ ಸೂಕ್ಷ್ಮ. ಇದು ಒಳ್ಳೆ ಬೆಳಿಗ್ಗೆ ಆದ್ರಿಂದ ಚೆನ್ನಾಗಿ ಕೂತಿದ್ದಾರೆ. ಮಧ್ಯಾಹ್ನ ಮೇಲೆ ಕೂರಿಸಿದ್ರೆ ಕಷ್ಟ ಆಗ್ತಿತ್ತು. ತುಂಬಾ ಕಷ್ಟದಲ್ಲಿ ಕೂತ್ಕೊಳ್ತಾರೆ. ಮಧ್ಯಾಹ್ನ ಬಿಸ್ಕೊಂಡೆ ಕೊಡ್ತೀರಾ, ಆಮೇಲೆ ಕೂತ್ಕೊಳ್ಳಿಕ್ಕೆ ನಮ್ಗೆ ಆಗುತ್ತಲ್ಲ ಒಂದು ಇದು ಮಕ್ಕಳಿಲ್ಲ. ಹೌದಾ? ಖುಷಿ ಇದ್ದೀರಾ? ಹ್ಯಾಪಿ? ವೆರಿ ಗುಡ್. ತುಂಬಾ ಡಿಸಿಪ್ಲಿನ್ ಮಕ್ಕಳು ಖುಷಿ ಆಯ್ತು. ಅದೇ ರೀತಿಯ ಒಳ್ಳೆ ಹೆಚ್ಚಿದ್ದೀರಾ. ತುಂಬಾ ಖುಷಿ ಆಯ್ತು. ಒಳ್ಳೆ ಮಾದರಿ ಶಾಲೆಗಳಿದೆ. ನನ್ನ ಸರ್ವಿಸಲ್ಲಿ ಸಾಕಷ್ಟು ಶಾಲೆಗಳು ನೋಡಿದ್ದೀನಿ. ಸುಮಾರು 25 ವರ್ಷಗಳಿಂದ. ಆ 25 ವರ್ಷಗಳಿಂದ ನೋಡಿದಂತ ಒಂದು ಉತ್ತಮ ಶಾಲೆಗಳಲ್ಲಿ ಇದು ಒಂದು ಅತ್ಯುತ್ತಮ ಶಾಲೆ. ಹೇಳ್ತೀನಿ ಯಾಕೆಂತ ಹೇಳಿದ್ರೆ ಎಲ್ಲರನ್ನು ಸುಮ್ಮನೆ ಹೊಗಳೋದಿಲ್ಲ. ತುಂಬಾನೇ ಆದರ್ಶವಾಗಿದೆ. ಮಾದರಿ ಶಾಲೆಗಳಿಗೆ ಅನ್ವರ್ತನಾಮ ಅಂತ ಕರಿತೇವೆ. ಸೊ ಅದಕ್ಕೆ ಉತ್ತಮವಾದಂಥ BO ಕೂಡ ಇದ್ದಾರೆ. ತುಂಬಾ ತಾಳ್ಮೆಯಿಂದ ತಾಲೂಕನ್ನು ನಿಭಾಯಿಸ್ತಾ ಇರುವಂತಹ ಒಳ್ಳೆ ಉತ್ತಮ BO ಇದ್ದಾರೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಎಂದು ನೋಡಿದ್ರಿ. NDEP ಅಂತ ಗೊತ್ತಿದೆ ಎಲ್ರಿಗೂ ನಿಮಗೆ? ಏನು NDEP ಅಂದ್ರೆ? ಮಕ್ಕಳು ಹೇಳಿ, ಮಕ್ಕಳು ಮಾತ್ರ ಬೇರೆ ಹೇಳ್ಬೇಡಿ ಟೀಚರ್. NDEP ಅಂದ್ರೆ ಏನು ಗೊತ್ತಿದೆಯಾ ಮಕ್ಕಳೇ? ಗೊತ್ತಿದ್ರೆ ಕೈ ಮೇಲೆ ಬಿಡಿ. ಯಾರಾದ್ರೂ ಒಂದು ಪರೀಕ್ಷೆ ಹೇಳು ಮಕ್ಕಳ ಏನ್ ಹೇಳ್ತಾರೆ ಹೇಳಿ. ಇಲ್ಲ ಗೊತ್ತಿಲ್ವಾ? ಯಾರು ಗೊತ್ತಿಲ್ವಾ? ಪಾಲಿಸಿ ಗೊತ್ತಾಯ್ತಾ? 2020 ಅಥವಾ 2020 2020 ಇದೆಲ್ಲ ಹೇಳ್ತಾರೆ. 2020 ಇದು ಜಾರಿಯಾದಾಗ ನಾನು BO ಇದ್ದು ಒಂದು ತಾಲೂಕಲ್ಲಿ ರಾಜ್ಯ ಮಟ್ಟದ ತರಬೇತಿ ಆಯಿತು. ಸನ್ಮಾನ್ಯ ನಾಗೇಶ್ವರ ಸರ್ ಅವರು ಆಗ ಎಜುಕೇಶನ್ ಮಿನಿಸ್ಟರ್ ಇಡೀ ರಾಜ್ಯದ ಎಲ್ಲಾ BOಗಳನ್ನ ಕರೆದು ಬೆಂಗಳೂರಲ್ಲಿ ಜಯನಗರದಲ್ಲಿ ಒಂದು ತರಬೇತಿ ಕೊಟ್ಟಿದ್ರು. ಇದೇ NDEP ಟ್ರೈನಿಂಗ್. ಸೊ ಹಾಗಾಗಿ ಹೊಸ ಶಿಕ್ಷಣ ನೀತಿ ಎಲ್ಲ ರೀತಿಯ ಮಾರ್ಗದರ್ಶನ ಮಾಡಿರುವಂತ ನಮ್ಮ ಉಡುಪಿಯ ಎಲ್ಲ ಅಧಿಕಾರಿಗಳಿಗೂ ಮತ್ತು ನಮ್ಮ ತಾಲೂಕು ಜಿಲ್ಲಾಧಿಕಾರಿಗಳಿಗೂ ಧನ್ಯವಾದ.